ನನ್ನ ದುಡ್ಡಲ್ಲಿ ಮಾಡ್ತಾ ಇರೋದು. ಆಮೇಲೆ ನಾಳೆ ದಿನ ಹೋಗಿ ನಮ್ಮ ಅಪ್ಪ ಅಮ್ಮನ ದಯವಿಟ್ಟು ಕೇಳಿಬಿಡಿ, ಏನಪ್ಪ ಮಗಂಗೆ ಅದು ಕೊಡಿಸ್ದೆ ಅಂತ. ಇದು ನನ್ನಿಂದ ತೊಗೊಂಡು ಕೊಡ್ತಾ ಇರೋದು ಪ್ರತಿಯೊಂದೂ. ಜನ ಇದ್ದಾರೆ, ಸೊ ಅದಕ್ಕೆ ಅವನಿಗೆ ಸೈಕಲ್ ಗಿಫ್ಟ್ ಮಾಡ್ತಾ ಇದ್ದೀನಿ. ನಾನು ನನಗೆ ಅಂತ ತೊಗೊಂಡಿದ್ದೀನಿ ತುಂಬ ದೊಡ್ಡ ಗಿಫ್ಟ್ಸ್, ಬಟ್ ಸನತ್ಗೆ ಫ್ಯಾಮಿಲಿಗೆ ಅಂತ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇಷ್ಟ ಆಗಿರೋ ಕಂಪ್ನಿ ಅಂದರೆ GT ಕಂಪನಿ ಇದೇನೆ ಕೊಡ್ತಾ ಇದ್ದೀನಿ. ದಿಸ್ ಆಲ್ ಮೈ ಸೇವಿಂಗ್ಸ್, ಅರ್ನಿಂಗ್ಸ್ ಎಲ್ಲ. GT ಕಂಪ್ನಿ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೊಬೈಲ್ ಬ್ಲಾಗ್. ಕ್ಯಾಮ್ರಾನ ಈ ಕೈಯಲ್ಲಿ ಇಟ್ಕೊಂಡಿದ್ದೀನಿ, ಬಿಕಾಸ್ ಈ ಕೈಯಲ್ಲಿ ಗಾಡಿ ಓಡಿಸ್ತಾ ಇದ್ದೀನಿ. ಆ್ಯಂಡ್ ಇವತ್ತು ವ್ಲಾಗ್ನ 6:30ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಂದು ಶೂಟ್ ಇದೆ, 6:30ಗೆ ಅಲ್ಲಿ ಇರಬೇಕಿತ್ತು, 6:40 ಆಗೋಗಿದೆ. ಸೊ ಇವತ್ತು ಸನತ್ ಬರ್ಡೇ, ಅವನಿನ್ನೇ ಎದ್ದೇ ಇಲ್ಲ. ನಾನು ಹೋಗ್ತಾ ಇದ್ದೀನಿ ಕೆಲಸಕ್ಕಾಗಲೇ, ಪಾಪ ಬಂದು ವಿಶ್ ಮಾಡ್ತೀನಿ. ಸೊ ಎಸ್ ಕಮ್ ಲೆಟ್ಸ್ ಗೋ. ಇವತ್ತು ಫುಲ್ ಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಒಂದು ಶೂಟ್ ಇತ್ತು, ಅದನ್ನು ಮುಗಿಸ್ಕೊಂಡು ನಾನು ಇವಾಗ ಮೆಡಿಕಲ್ಗೆ ಬಂದಿದ್ದೀನಿ. 11:30 ಆಗಿದೆ. ಸನತ್ ವಿಶ್ ಕೂಡ ಮಾಡಿಲ್ಲ ಇವಾಗ ನಾನು. ಎಸ್, ಇವತ್ತು May 6th ನನ್ನ ತಮ್ಮಂದು ಬರ್ಡೇ, ಸನತ್ ನಿಮ್ಮ ಪ್ರಿನ್ಸಸ್ದು ಬರ್ಡೇ. ತುಂಬ ಜನ ಹ್ಯಾಪಿ ಬರ್ಡೇ ಪ್ರಿನ್ಸಸ್ ಅಂತಲೇ ವಿಶ್ ಮಾಡಿದ್ದೀರಾ. ಸೊ ನಾನು ಅವನಿಗೆ ಸೈಕಲ್ ಗಿಫ್ಟ್ ಮಾಡ್ತಾಯಿದ್ದೀನಿ. ಅವನಿಗೆ ತುಂಬ ಆಸೆ ಆ ಥರ ಸೈಕಲ್ಸು, ಹುಡುಗರಲ್ವಾ, ಸೊ ಆ ಥರ ಏನಾದ್ರು ಕ್ರೇಜ್ ಇರುತ್ತೆ. ಸೊ ಅದಕ್ಕೆ ಅವ್ನಿಗೆ ಇಷ್ಟ ಆಗಿರೋ ಕಂಪ್ನಿ ಅಂದರೆ GT ಕಂಪನಿ ಇದೇನೆ ಕೊಡ್ತಾಯಿದ್ದೀನಿ. ಸೊ ಇವಾಗ ಅದ್ರದ್ದು ಅವಾಗೆಲ್ಲ 1 month ಬಿಫೋರೇ ಅರ್ಧ ಅಮೌಂಟ್ ಎಲ್ಲ ಪೇ, ಅದು ಇದು ಓಡಾಟ ಎಲ್ಲ ಆಗಿತ್ತು. ಇವಾಗ ಫೈನಲ್ ಅಮೌಂಟ್ ಪೇ ಮಾಡಿಬಿಟ್ಟು ಸಂಜೆ ಬಂದುಬಿಟ್ಟು ನಾನು ಸೈಕಲ್ನ ತೊಗೊಂಡು ಹೋಗಬೇಕು. ಅವ್ನಿಗೇನೂ ಗೊತ್ತಿಲ್ಲ, ಏನೋ ಒಂದು ಕೊಡ್ತಾಯಿದ್ದೀನಿ ಅಂತ ಗೊತ್ತು. ಬಿಕಾಸ್ ನಾವು ಐ ಆಮ್ ವರ್ಕಿಂಗ್, ಐ ಆಮ್ ಸ್ಟ್ಯಾಂಡಿಂಗ್ ಆನ್ ಮೈ ಸೆಲ್ಫ್ ಆಗಿರೋದ್ರಿಂದ ಏನೋ ಒಂದು ಇರುತ್ತೆ ಡೌಟು, ಅದೇನೋ ಕೊಡ್ತಿದ್ದಾಳೆ ಅಂತ. ಸೊ ಏನು ಪರ್ಟಿಕ್ಯುಲರಾಗಿ ಇದೇ ಥಿಂಗ್ ಅಂತೆಲ್ಲ ಗೊತ್ತಿಲ್ಲ. ಸೊ ಇವಾಗ ನಾವು ಅದೆಲ್ಲ ಕ್ಲಿಯರ್ ಮಾಡಿಬಿಟ್ಟು ನಾನು ಇಂತಿಂಥ ಟೈಮಿಗೆ ಬರ್ತೀನಿ ಅಂತ ಹೇಳಬೇಕು. ಆ್ಯಂಡ್ ಆಲ್ಸೋ ಸಮ್ ಕಸ್ಟಮೈಸ್ಡ್ ಕೇಕ್ ಆಗಿರ್ಬೋದು, ಆ ಥರ ಎಲ್ಲ ಮಾಡಿಸ್ತಾ ಇದ್ದೀನಿ. ಸೊ ಅದೆಲ್ಲ ಒಂದು ಖುಷಿ. ನಮ್ಮ ಅರ್ನಿಂಗ್ಸಲ್ಲಿ ವಿ ಹ್ಯಾವ್ ಟು ಡೂ ಸಮಥಿಂಗ್ ಫಾರ್ ಮೈ ಪೀಪಲ್ ಅಂತ. ಸೊ ಇವಾಗ ಅದನ್ನು ಮಾಡ್ತಾಯಿದ್ದೀನಿ. ಇವಾಗ ಅಲ್ಲಿ ಬಂದಿದ್ದೀನಿ, ಅದೆಲ್ಲ ಕ್ಲಿಯರ್ ಮಾಡಿಬಿಟ್ಟು ವ್ಲಾಗ್ನ ಮಾಡ್ತೀನಿ. ಆಗಿದೆ, ಸೈಕಲ್ ಹುಡುಕ್ತಿದ್ದೀವಿ, ಇಲ್ಲೇ ನಿಲ್ಲಿಸ್ತಾಯಿದ್ರು. ಆ್ಯಂಡ್ ಆಲ್ಸೋ ಅವನಿಗೆ ಈ ಬ್ರ್ಯಾಂಡ್ ತುಂಬ ಇಷ್ಟ, ಫೈರ್ ಫಾಕ್ಸ್ ಅಂತ. ಇದು ಅಮೃತ್ ಗೋಪಿ ಎದುರುಗಡೆ ಇದೆಯಲ್ಲ ಅಲ್ಲಿ. ಸೊ ಅವನಿಲ್ಲಿ ತೊಗೋಬೇಕಿತ್ತು, ಬಟ್ ನಮ್ಮ ಮನೇಲಿ ಬೇರೆ ಬೇರೆ ಕಡೆಲ್ಲ ತೆಕೊಟ್ಬಿಡ್ತಾಯಿದ್ರು ಅವನಿಗೆ. ಬಟ್ ನಾನು ತೆಕೊಟ್ಟಿದ್ದೀನಿ ಇಲ್ಲಿಂದ ಅಷ್ಟೇ, ತೊಗೊಂಡೋಗ್ಬೇಕು. ಸೊ ಗೈಸ್, ಇವಾಗ ರೆಡಿ ಆಗಿದ್ದೀನಿ, ಹೋಗ್ತಾ ಇದ್ದೀನಿ ತೊಗೊಂಡೆಲ್ಲ. ಬರೋಕ್ಕೆ ನನ್ನ ಜೊತೆ ಕನಿಕಾನ್ ಇದ್ದಾಳೆ. ಇವಾಗ ಸ್ವಲ್ಪ ನಾಟ್ ಓಕೆ, ಬಟ್ ಮೇಕಪ್ ಮಾಡ್ಕೊಂಡಿರೋದ್ರಿಂದ ಐ ಆಮ್ ಲುಕಿಂಗ್ ಬೆಟರ್. ನಾವು ಪಾನಿಪುರಿ ತಿನ್ನೋಕ್ಕೆ ಬಂದಿದ್ದೀವಿ ಇಬ್ಬರು. ಇನ್ನೂ ತುಂಬ 1 hour ಮೇಲ್ ಕೇಕ್ ತೊಗೊಳಕ್ಕೆ ಬಂದಿದ್ದೀವಿ. ಅಲ್ಲಿಗೆ 7th Heavenಗೆ ಕಂಪ್ಲೆಕ್ಸ್ ಕೇಕ್ ಎಲ್ಲ ಹೆಂಗಿರುತ್ತೆ ನೋಡೋಣ. ಹೇಳಿ ಕನಿಕೋಗೆ ನಂಗೆ ಹುಷಾರಿಲ್ಲ, ಸೊ ನಾನು ಎಲ್ಲಿ ಬಿದ್ದುಬಿಡ್ತೀನಿ ಅಂತ ನಾನು ಕರ್ಕೊಳ್ಳೋಕ್ಕೆ ಜೊತೆಗೆ ಬಂದಿದ್ದಾಳೆ. ಸೊ ನಾವು ಕೇಕ್ ಇಸ್ಕೊಂಡು ಹೊರಡಬೇಕು. ಆ್ಯಂಡ್ ನಮ್ಮ ಮಾವನ ಫ್ಯಾಮಿಲಿ ಬರಬೇಕು. ಅವ್ರು ಬಂದಮೇಲೆ ನಾನು ಸರ್ಪ್ರೈಸ್ ಸೈಕಲ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ಜಸ್ಟ್ ವೆರಿ ಎಕ್ಸೈಟೆಡ್ ಟು ಸಿ ಹಿಸ್ ರಿಯಾಕ್ಷನ್ಸ್ ಆ್ಯಂಡ್ ಆಲ್. ಎಸ್ ಕನಿಕನೇನು ಅವನ ಎಕ್ಸ್ಪ್ರೆಷನ್ ನೋಡೋಕ್ಕೆ ನಾನು ಎಸ್ ವಿ ಆರ್ ಸೊ ಎಕ್ಸೈಟಿಂಗ್. ಸೊ ಬಿಕಾಸ್ ನಾನು ಫಸ್ಟ್ ಟೈಮ್ ನನಗೆ ಅಂತ ತೊಗೊಂಡಿದ್ದೀನಿ ತುಂಬ ದೊಡ್ಡ ಗಿಫ್ಟ್ಸ್, ಬಟ್ ಸನತ್ಗೆ ಫ್ಯಾಮಿಲಿಗೆ ಅಂತ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನನ್ನ ದುಡ್ಡಲ್ಲಿ ಮಾಡ್ತಾ ಇರೋದು. ಆಮೇಲೆ ನಾಳೆ ದಿನ ಹೋಗಿ ನಮ್ಮ ಅಪ್ಪ ಅಮ್ಮನ ದಯವಿಟ್ಟು ಕೇಳಿಬಿಡಿ, ಏನಪ್ಪ ಮಗಂಗೆ ಅದು ಕೊಡಿಸ್ದೆ ಅಂತ. ಇದು ನನ್ನಿಂದ ತೊಗೊಂಡು ಕೊಡ್ತಾ ಇರೋದು ಪ್ರತಿಯೊಂದೂ. ಜನ ಇದ್ದಾರೆ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಇವಾಗಲೇ. ದಿಸ್ ಆಲ್ ಮೈ ಸೇವಿಂಗ್ಸ್, ಅರ್ನಿಂಗ್ಸ್ ಎಲ್ಲ ಅಲ್ವಾ ಮೈ ಗಿಫ್ಟು, ಹರ್ ಗಿಫ್ಟು ಆಯಿತು ಅಲ್ವಾ ಕನಿಕಾ? ಹೇಳ್ತಾರಲ್ವ ಹಂಗೆ, ಏನೋ ಮಗ ಸೈಕಲ್ ಕೊಡಿಸ್ಬಿಟ್ಟ ಅಂತ ಎಲ್ಲ. ಸೊ ಅಂದರೆ ಸೋ ಕಾಲ್ಡ್ ವೆರಿ ಮನೇಲಿ ಕೆಲಸ ಇಲ್ಲದೆ ತುಂಬ ವಯಸ್ಸಾಗಿರೋರು, ಯೂಸ್ಲೆಸ್ ಪೀಪಲ್ಸ್ ಇರ್ತಾರಲ್ಲ, ಆ ಜನಕ್ಕೆ ಐ ಆಮ್ ಜಸ್ಟ್ ಮೆನ್ಷನಿಂಗ್ ದಿಸ್ ಆಲ್. ಬಿಕಾಸ್ ಇದ್ದಾರೆ ಜನ ಮನೇಲಿ ಸುಮ್ಮನೆ ಬೆಳಗ್ಗೆಯಿಂದ ಕೂತು ಮಾತಾಡೋಕ್ಕೆ ಏನು ಸಿಗದೆ ನಮ್ಮನ್ನ ತೊಗೊತಾರೆ ಮಾತಾಡೋಕ್ಕೆ. ಸೊ ಅವ್ರಿಗೆ ಎಂಟರ್ಟೈನ್ ಮಾಡ್ತಾಯಿದ್ದೀನಿ, ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂತ. ಸೊ ಇವಾಗ ಕೇಕ್ ರಿಸೀವ್ ಮಾಡಿಕೊಂಡು ಹ್ಯಾವ್ ಟು ಗೋ ಕಮ್ ಲೆಟ್ಸ್ ಗೋ. ಹಾಂ ಸರಿ, ನಾನು ತೋರಿಸಿ ಗಾಯ್ಸ್. ಬಾ ಏನು ಚುಚ್ಚೆ ಇದೆಯಾ? ಹಾಫ್ಟೇ ಇದೆಯಾ? ಅಲ್ಲಿ
ಆಕ್ಚುಲಿ ಬುಲೆಟ್ ತುಂಬಾ ಚೆನ್ನಾಗಿದೆ ಸಖತ್ತಾಗಿದೆ. ಹ್ಯಾಪಿ ಬರ್ಡೇ. ಹೀರಾ ಜಿಟಿ ಕಂಪ್ನಿ. ಆಯ್ತು ಬಾಯ್ ಮುಚ್ಚೋ ನೋಡ. ಎತ್ತರ ಮಾಡ್ಕೊಳ್ರಿ ಆಮೇಲೆ ಪೂಜೆ ಮಾಡ್ಬೇಕು ಬಿಡ್ರಿ ಪೂಜೆ ಆಗಿಲ್ಲ ಅಪ್ಪ. ಹಂಗೆಲ್ಲ ಮಾಡ್ಬಾರ್ದು, ಶುರು ಹಂಗೆಲ್ಲ ಮಾಡ್ಬೇಕಂತ. ಸಿರಿಗಿಂದ ಸೀಟ ಇಲ್ಲ, ತಾರುನಂತೆ ಸಿರಿನಂತೆ ಅಂದ್ಮೇಲೆ ಅದೇ ಸರ್ಪ್ರೈಸ್ ಎಲ್ಲ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇವಾಗ ನಾವು ಆಚೆ ಡಿನ್ನರ್ಗೆ ಬಂದಿದ್ದೀವಿ. ವಿ ಹ್ಯಾವ್ ಟು ಗೋ ಆ್ಯಂಡ್ ಹ್ಯಾವ್ ಏನು ಅಂತ ಗೊತ್ತಿಲ್ಲ. ನಾನೇನು ತಿನ್ನಲ್ಲ ಬಿಕಾಸ್ ನಂಗೆ ಹುಷಾರಿಲ್ದಿರೋದ್ರಿಂದ ವಾಮಿಟಿಂಗ್. ತಾತ ಎಷ್ಟಾಯ್ತಾ ಗಿಫ್ಟು? ಸೂಪರ್ ಆಗಿತ್ತು. ವಾಟ್ ಏನು? ಓಯ್ ನಂಗೇನು ಬೇಡ, ಸೂಪ್ ಬೇಡ. ಯಾಕೆ? ಒಂದು ಟೊಮೆಟೊ ಸೂಪ್. ಕಲರ್ ವೆಜ್ ಮ್ಯಾಂಚೋ ಸೂಪ್ ಬೈಟು ಕೊಡಿ ಸರ್. ಯಾರು ಟೊಮೆಟೊ ಸೂಪ್ ಕೊಡಿ ಬೇಕು ಯಾರು ಹೀಗಿದೆ ಆಮೇಲೆ ಹುಷಾರ. ಹೀಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಫ್ಯಾಮಿಲಿ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ನನ್ನ ಫ್ಯಾಮಿಲಿ ಮತ್ತು ಫಸ್ಟ್ ಸರ್ಕಲ್ ಫ್ರೆಂಡ್ಸು ತುಂಬ ಪ್ರೌಡ್ ಫೀಲ್ ಮಾಡಿ ಎಲ್ಲ ಮೆಸೇಜ್ ಮಾಡಿದ್ದಾರೆ. ಸೊ ನೆನ್ನೆ ಏನಾಯಿತು ಅಂದರೆ ಬ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ ಕರೆಕ್ಟಾಗಿ ಬಿಕಾಸ್ ಆಫ್ ಮಲ್ಕೊಂಬಿಟ್ಟೆ. ನಾನು ಹುಷಾರಿರಲಿಲ್ಲ, ಟ್ಯಾಬ್ಲೆಟ್ ತೊಗೊಂಡಿದ್ದೆ. ಆ್ಯಂಡ್ ಇವಾಗಲೂ ನೋಡ್ಬೋದು ಕಣ್ಣೆಲ್ಲ. ಬಿಕಾಸ್ ಯಾಕೆ ಅಂದರೆ ಎಡಿಟ್ಸ್ ಇರುತ್ತೆ. ಅಂದರೆ ಎಡಿಟ್ಸ್ ಅಂದರೆ ನಂದಷ್ಟೇ ಅಲ್ಲ, ನಾನು ಇನ್ನೊಂದಷ್ಟು ಒಪ್ಕೊಂಡಿರ್ತೀನಿ. ಅಂದರೆ ಲೈಕ್ ಆ ಥರ ಬೇರೆ 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 ಕೆಲಸಗಳಿದೆ ನಂದು. ನಾಟ್ ಓನ್ಲಿ ಕಾಲೇಜ್ ಆಗಿರ್ಬೋದು, ನನ್ನ ಬ್ಲಾಗ್ ಆಗಿರ್ಬೋದು, ಪ್ರಮೋಷನ್ಸ್ ಆಗಿರ್ಬೋದು. ಅದು ಬಿಟ್ಟು ಐ ಮೀನ್ ಟು ಏನೋ ಬೇರೆ ಸಮಥಿಂಗ್. ಅದೆಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನಿಮಗೇ ಗೊತ್ತಾಗುತ್ತೆ. ಫಾರ್ ವಾಟ್ ಐ ಆಮ್ ವರ್ಕಿಂಗ್, ವೇರ್ ಐ ಆಮ್ ವರ್ಕಿಂಗ್, ಫಾರ್ ವೈ ಐ ಆಮ್ ವರ್ಕಿಂಗ್ ಎಲ್ಲನೂ. ಸೊ ಇವಾಗ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ಕಂಪ್ಲೀಟ್ ರೆಸ್ಟ್ ತೊಗೊಬೇಕು. ಸಂಜೆ ನನ್ನ ಫ್ರೆಂಡ್ದು ರಿಸೆಪ್ಷನ್ ಇದೆ, ಫ್ರೆಂಡ್ ಅಕ್ಕಂದು. ಸೊ ಅಲ್ಲಿಗೆಲ್ಲ ಹೋಗೋದಿದೆ. ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅಂತಲೂ ಕಾಮೆಂಟ್ ಮಾಡಿ. ಸೊ ದೆನ್ ನಾನು ನನ್ನ ತಮ್ಮಗೆ ತೋರಿಸ್ಬೋದು, ನಮ್ಮ ಫ್ಯಾಮಿಲಿಯವ್ರಿಗೆ ತೋರಿಸ್ಬೋದು. ಅದನ್ನೆಲ್ಲ ಅದರಿಂದ ಅವರು ಖುಷಿ ಆಗ್ತಾರೆ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಫಾರ್ ಮೈ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್.